ಬೆಳಗಾವಿಯ ಚಳಿಗಾಲದ ಅಧಿವೇಶನ ನಾಳೆ ಮುಕ್ತಾಯವಾಗುತ್ತೆ. ಯತ್ನಾಳ್ ಅಬ್ಬರದ ಭಾಷಣಗಳ ಮೂಲಕ ಈ ಬಾರಿ ಕೂಡ ಗಮನ ಸೆಳೆದಿದ್ದಾರೆ. ಇವತ್ತು ಕೂಡ ವಿಧಾನಸಭೆಯಲ್ಲಿ ಯತ್ನಾಳ್ ಅವರ ಸ್ವಾರಸ್ಯಕರ ಮಾತು ಲೂಲು ಮಾಲ್ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಲೂಲು ಮಾಲ್ ಬಗ್ಗೆ ಉಲ್ಲೇಖ ಮಾಡೋ ಮೂಲಕ ಡಿ.ಕೆ. ಶಿವಕುಮಾರ್ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ ಯತ್ನಾಳ್ ಮಾತಿಗೆ ಎಂ.ಬಿ. ಪಾಟೀಲ್ ಮಧ್ಯಪ್ರವೇಶ ಮಾಡಿದ್ದಾರೆ. ಈ ಮಾತಿಗೆ ಮಾತು ವಿಧಾನಸಭೆಯಲ್ಲಿ ಗದ್ದಲ ಮತ್ತೆ ಗೌಜಲಿಗೆ ಕಾರಣವಾಯಿತು. ಇವತ್ತು ಎಂ.ಬಿ. ಪಾಟೀಲ್ ಹೋಗಿ ಅಮೆರಿಕಾದಾಗ ಅಟ್ಟು ತಂದಿನಿ ಇಟ್ಟು ತಂದಿನಿ ನಾನು. ಆಯ್ತು ಮುಂದೆ ಆ ಲುಲ್ಲು ಮಾಲ್ ನನಗೆ ರೆಡ್ ಕಾರ್ಪೆಟ್ ಕೆರೆ ಮುಳುಗಿಸಿ ಕಾಂಪ್ಲೆಕ್ಸ್ ಕಟ್ಟಿ ಕೊಟ್ರು. ಇವತ್ತು ಎಂ.ಬಿ. ಪಾಟೀಲ್ ಹೋಗಿ ಅಮೆರಿಕಾದಾಗ ಅಟ್ಟು ತಂದಿನಿ ಇಟ್ಟು ತಂದಿನಿ ನಾನು. ಆಯ್ತು ಮುಂದೆ ಆ ಲುಲ್ಲು ಮಾಲ್ ನನಗೆ ರೆಡ್ ಕಾರ್ಪೆಟ್ ಕೆರೆ ಮುಳುಗಿಸಿ ಕಾಂಪ್ಲೆಕ್ಸ್ ಕಟ್ಟಿ ಕೊಟ್ರು. ಮತ್ತೊಂದು ಕಡೆ ವಿಧಾನಸಭೆ ಸ್ಪೀಕರ್ ಅವರ ಬಗ್ಗೆ ಯತ್ನಾಳ್ ಅವರು ಹೊಗಳಿಕೆಯ ಮಾತನಾಡಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡೋಕೆ ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರೆ. ಕರಾವಳಿಗರು ಬುದ್ಧಿಶಾಲಿಗಳು ಅಂತ ಹೇಳೋ ಮೂಲಕ ಉತ್ತರ ಕರ್ನಾಟಕ ಭಾಗಕ್ಕೆ ಅಭಿವೃದ್ಧಿ ಯೋಜನೆಗಳು ಹೆಚ್ಚಾಗಿ ಬರೋ ಕಡೆಗೆ ಗಮನ ವಹಿಸುವಂತೆ ಸೂಚಿಸಲಿಕ್ಕೆ ಖಾದರ್ ಅವರಿಗೆ ಯತ್ನಾಳ್ ಮನವಿಯನ್ನ ಮಾಡಿದ್ದಾರೆ. ಯತ್ನಾಳ್ ಅವರ ಮಾತಿಗೆ ನಗುತ್ತಲೇ ಖಾದರ್ ಟಕ್ಕರ್ ಕೊಟ್ಟಿದ್ದಾರೆ. ಏನದಿರಿ ಮುಕ್ತದ ತಾವು ಏನದಿರಿ ಮುಕ್ತದಿರಿ ಹಂಗೇನು ಭಾಳ ನೀವು ಇದು ಇಲ್ಲ. ಆದ್ರೂ ಇನ್ನೂ ಉತ್ತರ ಕರ್ನಾಟಕ ಬಗ್ಗೆ ತಮ್ಮ ಮನಸ್ಸು ಸದನದಲ್ಲಿ ಸುಳ್ಳು ಹೇಳಬಾರ್ದು. ಅವರು ನಿಮ್ಮನ್ನು ಮುಗ್ಧರು ಅಂತ ಹೆಂಗ್ ಕರೀತಾರೆ? ಇಲ್ಲ ಮುಕ್ತ ಮುಗ್ಧರು ಹೇಗೆ ಸಾಧ್ಯ ಇಲ್ಲ. ಮುಗ್ಧ ಅಲ್ಲ, ಮುಗ್ಧ ಅಂದ್ರ ಬೇರೆ. ಮುಗ್ಧ ಯಾರಂದ್ರೆ ಉತ್ತರ ಕರ್ನಾಟಕ ಜನ. ನೀವೆಲ್ಲ ಬುದ್ಧಿಜೀವಿಗಳು ಬುದ್ಧಿಶಾಲಿಗಳು ನೀವು ಕರಾವಳಿ ಭಾಗದವರು. ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ ಅಲ್ಲ ಹೀಗೆ ಹಿನ್ನೆಲೆಯನ್ನು ಹೇಳ್ಬೇಕಾಗ್ತದೆ. ಮೂರ್ಖರಾಗಿ ಬಿಟ್ಟಿದ್ದಾರೆ. ಅಂದ್ರೆ ಉತ್ತರ ತಾವು ಏನದಿರಿ ಮುಕ್ತದಿರಿ ಹಂಗೇನು ಭಾಳ ನೀವು ಇದು ಇಲ್ಲ. ಆದ್ರೂ ಇನ್ನೂ ಉತ್ತರ ಕರ್ನಾಟಕ ಬಗ್ಗೆ ತಮ್ಮ ಮನಸ್ಸು ಸದನದಲ್ಲಿ ಸುಳ್ಳು ಹೇಳಬಾರ್ದು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭಾರತ ರತ್ನ ತಪ್ಪಿಸದ್ದೇ ಕಾಂಗ್ರೆಸ್ ಅಂತ ಹೇಳಿ ಕಾಂಗ್ರೆಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಕೌಂಟರ್ ಕೊಟ್ಟಿದ್ದಾರೆ. ಸೆಂಟ್ರಲ್ ಹಾಲ್ನಲ್ಲಿ ಅಂಬೇಡ್ಕರ್ ಫೋಟೋ ಇಡೋಕೆ ಬಿಡಲಿಲ್ಲ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹೆಸರಲ್ಲಿ ಕಾಂಗ್ರೆಸ್ ಕುತಂತ್ರವನ್ನ ಮಾಡಿದೆ. SC/ST ಸಮುದಾಯ ಕಡೆಗಣನೆಯ ಕರಾಳ ಇತಿಹಾಸ. ಇಷ್ಟು ವರ್ಷ ಸಮುದಾಯಗಳನ್ನ ಕಡೆಗಣಿಸಿದ್ದೇ ಕಾಂಗ್ರೆಸ್ ಅಂತ ಹೇಳಿ ಕಾಂಗ್ರೆಸ್ ಪ್ರತಿಭಟನೆಗೆ ಪ್ರಧಾನಿ ಮೋದಿ ಟ್ವೀಟ್ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ. ವಕ್ಫ್ ಆಸ್ತಿ ಕುರಿತಂತೆ ಸಚಿವ ಜಮೀರ್ ಅಹಮದ್ ಖಾನ್ ಉತ್ತರವನ್ನ ನೀಡಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲೇನೆ ಸಚಿವ ಜಮೀರ್ ಅಹಮದ್ ಖಾನ್ ಮಾತನಾಡಿದ್ದಾರೆ. 1,28,000 ಎಕರೆ ವಕ್ಫ್ ಭೂಮಿ ದಾನಿಗಳಿಂದ ಸಿಕ್ಕಿದೆ. ಸರ್ಕಾರ 1 ಇಂಚು ಜಾಗ ವಕ್ಫ್ ಬೋರ್ಡ್ ತೆಗೆದುಕೊಂಡಿಲ್ಲ. ಸರ್ಕಾರದ ಭೂಮಿಯನ್ನ ವಕ್ಫ್ ಬೋರ್ಡ್ ತೆಗೆದುಕೊಂಡಿಲ್ಲ. 17,900 ಎಕರೆ ಬಗ್ಗೆ ವಕ್ಫ್ ಆಸ್ತಿ ಅದಾಲತ್ಗೆ ಮುಂದಾಗಿದ್ದೇವೆ ಅಂತ ಹೇಳಿ ಮಾತನಾಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಯಾರು ಮುಟ್ಟಕ್ಕಾಗಲ್ಲ. ನೋಟಿಸ್ ವಾಪಸ್ ಪಡ್ಕೊಂತೀವಿ ಅಂತ ಹೇಳಿದೀವಿ ನಾವು. ನೀವು ನಾನು ಹೇಳ್ತೇನೆ ತಕ್ಷಣ ಮುಟ್ಟಕ್ ಹೋಗಲ್ಲ, ಅದನ್ನ ಮುಟ್ಟಕ್ ಹೋಗಲ್ಲ. ಬಿಜೆಪಿ ಅವ್ರು ಮಾಡಿದ್ರೆ ಬಿಜೆಪಿ ಅವರೆಲ್ಲ ನಾನು ಹೇಳ್ತಾರೆ ನೀವು ಕೊಟ್ಟಿರೋ ನೋಟಿಸ್ ಸರ್ಕಾರ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಎಲ್ಲ ನೋಟಿಸ್ಗಳು ಮಾಡಿದ್ದಾರೆ. ಮೈಸೂರಲ್ಲಿ ಚಾಮುಂಡೇಶ್ವರಿ 110 ಮನೆ ಕೊಟ್ಟಿದ್ದಾರೆ. ಸ್ಪಷ್ಟವಾಗಿ ಹೇಳಿದ್ದಾರೆ, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರು ಸ್ಪಷ್ಟವಾಗಿ ಹೇಳಿದ್ದಾರೆ? ಒಂದು ವೇಳೆ ನಮಗೇನಂತ ಹೇಳಿಲ್ಲ. ಪ್ಲೀಸ್ ಕೂತ್ಕೊಳ್ಳಿ ಸೂತ್ನಾರಾಯಣ. ಒಂದು ವೇಳೆ ದೇವಸ್ಥಾನಗಳಿಗೆ ನೋಟಿಸ್ ಕೊಟ್ಟಿದ್ರೆ ಈಗಾಗಲೇ ನಾನು ವಾಪಸ್ ತಗೋಬೇಕು ಅಂತ ಹೇಳಿದ್ದೀನಿ. ರೈತರುಗಳಿಗೆ ಕೊಟ್ಟಿದ್ರೆ ವಾಪಸ್ ತಗೋಬೇಕು ಅಂತ ಹೇಳಿದ್ದೀನಿ. ಇನ್ನೂ ತಗೊಳ್ಳದೆ ಹೋದರೆ ತಗೊಳ್ತೀವಿ. ನಂಬರ್ 1. ನಂಬರ್ 2, ದೇವಸ್ಥಾನಗಳಿಗೆ ಅದು ವಕ್ಫ್ ಪ್ರಾಪರ್ಟಿ ಇದ್ರೂ ಕೂಡ ದೇವಸ್ಥಾನದ ಪ್ರಾಪರ್ಟಿಗೆ ದೇವಸ್ಥಾನ ಮಾಡ್ಕೊಂಡಿದ್ರೆ
ಆ ಪ್ರಾಪರ್ಟಿಗಳನ್ನ ವಾಪಸ್ ತಗೊಳ್ಳಲ್ಲ. ಹೋಗಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಕಿತ್ಕೊಳ್ಳಕ್ ಹೋಗಲ್ಲ. ಒಂದ್ ವೇಳೆ ನಾವು ನೋಟಿಸ್ ಕೊಟ್ಟು ಇದ್ರೆ, ಈಗ ನೋಟಿಸ್ ಈಗಾಗಲೇ ಅವ್ರು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಪ್ಲೀಸ್, ಈಗ ನೋಟಿಸ್ ವಾಪಸ್ ತಗೊಳೋದು ಪ್ರಶ್ನೆ ಅಲ್ಲ. ತಾವು ಹೇಳಿದ್ ಸರಿ ಇದೆ, ಅವತ್ತಿಂದ ಹೇಳ್ತಾ ಇದ್ದೀರಿ. ಈಗ ಏನಂದ್ರೆ, ನೀವ್ ಯಾಕ್ರಿ ನೋಟಿಸ್ ಕೊಟ್ರಿ? ಫಾರ್ಮ್ ನಂಬರ್ RTC ನಲ್ಲಿ ಕಾಲಂ ನಂಬರ್ 9 ತೆಗಿತೀರಾ, ವರ್ಕ್ ಫಾರ್ಮ್ ಅಂತ ತೆಗಿತೀರಾ, ಗೆಜೆಟ್ ನೋಟಿಫಿಕೇಶನ್ ಚೇಂಜ್ ಮಾಡ್ತೀರಾ, ಇದು ತಾವು ಸ್ಟೇಟ್ಮೆಂಟ್ ಕೊಡ್ಬೇಕು. ಇದು ನೋಟಿಸ್ ಕೊಟ್ಟು ವಾಪಸ್ ತಗೊಳೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಇನ್ನೊಬ್ಬ ಬಂದು ಕೊಡ್ತಾನ ಕಲಂ ನಂಬರ್ 9 ತೆಗೆದು ಹಾಕ್ತೀರಾ ಗೆಜೆಟ್ ನೋಟಿಫಿಕೇಶನ್ ಇಂದ. ಆ ತರ ಯಾವ್ದನ್ನ ನಡೀತಾ ಬೆಲ್ಲ ಸಾಬ್ರೆ, ನಾನು ಬಲವಂತ ಮಾಡಿ ನಾವು ದೇವಸ್ಥಾನಕ್ಕೆ ಕೊಟ್ಟಿಲ್ಲ. ಸರ್ಕಾರದಲ್ಲಿ ಅಂದ್ರೆ ಅವರು ಕೊಟ್ಟು ವಾಪಸ್ ತಗೋತಾರೆ. ದೇವಸ್ಥಾನ ಕೊಟ್ಟಿಲ್ಲ. ಬಿಜೆಪಿ ಸರ್ಕಾರ ಇಡೀ ಏನ್ ನಾವು ಈ ವಿಷಯವತ್ತಿನ ಪಕ್ಕ ಪಾಲಿಟಿಕ್ಸ್ನ ಸುದ್ದಿ. ಇನ್ನುಳಿದ ಮತ್ತಷ್ಟು ಮೇಜರ್ ಅಪ್ಡೇಟ್ಸ್ನೊಂದಿಗೆ ನನ್ನ ಕಲೀಗ್ ನಿಕೇಶ್ ಕೊಠಾರಿ ಜಾಯ್ನ್ ಆಗ್ತಿದ್ದಾರೆ. ಓ ಟು ಯು ನಿಕೇಶ್. ಥ್ಯಾಂಕ್ ಯು ಸ್ಮಿತಾ ರಂಗನಾಥ್. ಇದೀಗ ಟಾಪ್ 30 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬೆಳಗಾವಿಯ ವಿಧಾನಸಭೆ ಕಲಾಪದಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಅಧಿಕಾರಿಗಳು ಗೈರಾಗಿದ್ದಕ್ಕೆ ಗರಂ ಆದರು. ಸದನದಲ್ಲಿ ಸಚಿವರಿಲ್ಲ ಒಪ್ಕೊಳ್ಳೋಣ ನಿಜ, ಆದರೆ ಅಧಿಕಾರಿಗಳು ಎಲ್ಲಿ ಹೋಗಿದ್ದಾರೆ? ಅಧಿಕಾರಿಗಳು ಬಾರ್ಗೆ ಹೋಗಿದ್ದಾರಾ ಅಥವಾ ಜೂಜಾಡಲು ಗೋವಾಗೆ ಹೋಗಿದ್ದಾರಾ ಅಂತ ಸೆಷನ್ನಲ್ಲಿ ಹೆಂಡಾಮಂಡಲವಾದರು. ಈ ಅಧಿಕಾರಿಗಳದ್ದು ಏನು ಲಿಸ್ಟ್ ಇದೆಯಲ್ಲ, ಅನೌನ್ಸ್ ಮಾಡಿ ಯಾರು ಬಂದಿಲ್ಲ, ಯಾಕೆ ಏನ್ ಮಾಡ್ತಾ ಇದ್ದಾರೆ ಕೇಳ್ರಿ ಅವರು. ಏನು ಅಧಿಕಾರಿಗಳು ಏನು ಇನ್ಸ್ಪೆಕ್ಟ್ ಆಡಕ್ ಹೊಂಟಿದಾರ, ಏನು ಬಾರಿಗೆ ಹೋಗಿದಾರ, ಎಲ್ಲಿ ಗೋವಾಕ್ ಹೋಗಿದಾರ, ಎಲ್ಲಿ ಹೋಗಿದ್ದಾರೆ ಇವರು? ಬರ್ಬೇಕಲ್ಲ ಅಧಿಕಾರಿಗಳು. ಇಲ್ಲಿ ನಿಮ್ಮ ಪೀಠದಿಂದ ಅಧಿಕಾರಿಗಳು ಯಾರಿದಾರ ಅವ್ರು ಕರ್ಸುವಂಥದ್ದು ಮಾಡ್ರಿ. ಇಲ್ಲಿ ಏನು ನಾವೇನು ಬೊಬ್ಬಿ ಹೊಡ್ಯಾಕ್ ಬಂದಿವ? ಇಲ್ಲಿ ಉತ್ತರ ಕರ್ನಾಟಕ ಬಗ್ಗೆ ಯಾರೊಬ್ರು ಅಧಿಕಾರಿಗಳು ಅದರದ್ದು ಗಮನವಾಗಿ ಇಟ್ಕೊಂಡು ಕೇಳಿ ಅದನ್ನ ಏನಾದ್ರು ಮಾತಾಡಿದ್ರೆ ನೋಟ್ ಮಾಡ್ಕೊಳಕ್ಕೆ ಬೇಕಾದ್ರೆ ಅವ್ರ ಇಲಾಖೆಯಿಂದ ಒಂದ್ ನಿಮಿಷ ಸರ್ ನಮ್ಮೆಲ್ಲರೂ ಹಿತದೃಷ್ಟಿಯಿಂದ